ಅಡುಗೆ ಮನೆಯ ಟಿಪ್ಸ್. ಯೂಸ್ಫುಲ್ ಟಿಪ್ಸ್. ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡುವಾಗ ಸ್ವಲ್ಪ ಮೆಂತ್ಯದ ಕಾಳನ್ನು ಹಾಕುವುದರಿಂದ ತುಪ್ಪದ ಸುವಾಸನೆ ಚೆನ್ನಾಗಿರುತ್ತದೆ. ದೋಸೆ, ಪಡ್ಡು, ಇಡ್ಲಿ ಮಾಡುವ ಹಿಟ್ಟನ್ನು ರುಬ್ಬುವಾಗ ಸ್ವಲ್ಪ ಗಟ್ಟಿಯಾಗಿ ರುಬ್ಬುವುದು ಉತ್ತಮ. ಹುದುಗಿದ ನಂತರ ನೀರನ್ನು ಸೇರಿಸಿಕೊಳ್ಳಬಹುದು. ಹಾಲನ್ನು ಹಾಕುವ ಪಾತ್ರೆಯನ್ನು ನೀರಿನಿಂದ ಸ್ವಲ್ಪ ಒದ್ದೆ ಮಾಡಿ ನಂತರ ಹಾಲನ್ನು ಹಾಕಿ ಕಾಯಿಸುವುದರಿಂದ ಪಾತ್ರೆ ತೊಳೆಯಲು ಸುಲಭವಾಗುತ್ತದೆ. ಹಾಲು ತಳ ಹತ್ತುವುದಿಲ್ಲ. ತೆಂಗಿನಕಾಯಿ ಚಟ್ನಿ ಮಾಡುತ್ತಿದ್ದರೆ ಚಟ್ನಿಯನ್ನ ಮಾಡುವಾಗ ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕುವುದರಿಂದ ಚಟ್ನಿ ಬೇಗ ನುಣ್ಣಗೆ ಆಗುತ್ತದೆ. ಬೇಳೆಕಾಳುಗಳು ಹುಳುವಾಗದಿರಲು ಬೇಳೆಕಾಳುಗಳ ಡಬ್ಬಿಯಲ್ಲಿ 1-2 ಒಣಮೆಣಸಿನಕಾಯಿ ಹಾಕಿ ಇಡುವುದರಿಂದ ಹುಳುಗಳು ಆಗುವುದಿಲ್ಲ. ದೋಸೆ ಸರಿಯಾಗಿ ಏಳುತ್ತಿಲ್ಲವಾದರೆ ದೋಸೆ ಕಲ್ಲಿಗೆ ಸ್ವಲ್ಪ ಎಣ್ಣೆ ತಿಕ್ಕಿ ಇಡಿ. ನಂತರ ದೋಸೆಯನ್ನ ಮಾಡುವುದರಿಂದ ದೋಸೆ ಹಿಡಿಯುವುದಿಲ್ಲ, ಗರಿಗರಿಯಾಗಿ ಬರುತ್ತವೆ. ಬೆಳ್ಳುಳ್ಳಿ ಎಸಳನ್ನ 5 ನಿಮಿಷಗಳ ಕಾಲ ಬಿಸಿನೀರಿಗೆ ಹಾಕಿ ತೆಗೆಯುವುದರಿಂದ ಸಿಪ್ಪೆಯನ್ನ ಸುಲಭವಾಗಿ ತೆಗೆಯಬಹುದು. ಸಿಹಿ ತಿನಿಸುಗಳನ್ನು ಮಾಡುವಾಗ ಪಾಕ ಗಟ್ಟಿಯಾಗಬಾರದು ಎಂದರೆ ಪಾಕಕ್ಕೆ 1 ಚಮಚದಷ್ಟು ನಿಂಬೆ ರಸವನ್ನ ಹಾಕಬೇಕು. ಬೆಂಡೆಕಾಯಿಯ ಹೋಳುಗಳನ್ನು ಹುರಿಯುವಾಗ ಸ್ವಲ್ಪ ಮೊಸರನ್ನ ಸೇರಿಸಿ ಹುರಿಯುವುದರಿಂದ ಅದು ಲೋಳೆ ಬಿಡುವುದಿಲ್ಲ. ಮೊಸರು ಇಲ್ಲವಾದಲ್ಲಿ ನಿಂಬೆ ರಸ ಅಥವಾ ಹುಣಸೆ ರಸವನ್ನ ಸಹ ಬಳಸಬಹುದು. ಬೆಂಡೆಕಾಯಿಯನ್ನು ಬೇಯಿಸುವಾಗ ಬೇಗ ಉಪ್ಪನ್ನು ಹಾಕಬೇಡಿ. ಬೆಂಡೆಕಾಯಿ ಸಂಪೂರ್ಣವಾಗಿ ಬೆಂದ ನಂತರ ಉಪ್ಪನ್ನು ಸೇರಿಸಿ. ಬೇಯಿಸುವಾಗ ಬೇಗ ಉಪ್ಪನ್ನು ಹಾಕುವುದರಿಂದ ಲೋಳೆ ಹೆಚ್ಚಾಗಿ ಬಿಡುತ್ತದೆ. ಹಿಟ್ಟುಗಳು ಹುಳುವಾಗದಿರಲು ಹಿಟ್ಟಿನ ಡಬ್ಬಿಯಲ್ಲಿ 1-2 ಪಲಾವ್ ಎಲೆಗಳನ್ನು ಹಾಕುವುದರಿಂದ ಹುಳುಗಳು ಆಗುವುದನ್ನು ತಡೆಯಬಹುದು. ದಿಢೀರ್ ಮಸಾಲೆ ಟೀ ಮಾಡಬೇಕಾದರೆ ಸ್ವಲ್ಪ ಶುಂಠಿ, 1 ಚಿಕ್ಕ ಚೂರು ಚಕ್ಕೆ, ಲವಂಗ, ಏಲಕ್ಕಿ ಸಿಪ್ಪೆ ಮತ್ತು ಟೀ ಪುಡಿಯನ್ನ ನೀರು ಕುದಿಯುವಾಗ ಹಾಕಿ ಟೀ ಮಾಡುವುದರಿಂದ ರುಚಿ ತುಂಬಾ ಚೆನ್ನಾಗಿರುತ್ತದೆ. ನೆಲ ಒರೆಸುವ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ಒರೆಸುವುದರಿಂದ ನೆಲ ಹೊಳೆಯುತ್ತದೆ. ಕನ್ನಡಿ ಹಾಗೂ ಗಾಜಿನ ವಸ್ತುಗಳು ಧೂಳು ಹಿಡಿದಿದ್ದರೆ ಶೇವಿಂಗ್ ಕ್ರೀಮನ್ನ ಹಚ್ಚಿ 15 ನಿಮಿಷಗಳ ನಂತರ ಒದ್ದೆ ಬಟ್ಟೆಯಿಂದ ಒರೆಸುವುದರಿಂದ ಕನ್ನಡಿ ಪಳಪಳನೆ ಹೊಳೆಯುತ್ತವೆ. ಮಿಕ್ಸಿ ಜಾರಿನ ಬ್ಲೇಡ್ ಶಾರ್ಪ್ ಆಗಲು ತಿಂಗಳಿಗೆ ಒಮ್ಮೆಯಾದರೂ ಕಲ್ಲುಪ್ಪನ್ನ ಹಾಕಿ ಮಿಕ್ಸಿ ಮಾಡುವುದರಿಂದ ಬ್ಲೇಡ್ ಶಾರ್ಪ್ ಆಗುತ್ತದೆ. ಟಾಯ್ಲೆಟ್ ಕ್ಲೀನ್ ಮಾಡಲು ಬೇಕಿಂಗ್ ಸೋಡಾ ಹಾಗೂ ವೈಟ್ ವಿನೆಗರ್ ಅನ್ನ ಮಿಶ್ರಣ ಮಾಡಿ ಟಾಯ್ಲೆಟ್ಗೆ ಹಾಕಿ 30 ನಿಮಿಷಗಳ ನಂತರ ತೊಳೆಯುವುದರಿಂದ ಟಾಯ್ಲೆಟ್ ಸ್ವಚ್ಛವಾಗುತ್ತದೆ. ಫ್ರಿಡ್ಜ್ನಲ್ಲಿ ಇಟ್ಟ ತರಕಾರಿಗಳು ಫ್ರೆಶ್ ಆಗಿ ಇರಲು 1 ಡಬ್ಬದಲ್ಲಿ ತರಕಾರಿಯನ್ನ ಹಾಕಿ ಕೆಳಗೆ ಮತ್ತು ಮೇಲೆ ಟಿಶ್ಯೂ ಪೇಪರ್ ಇಡುವುದರಿಂದ ತರಕಾರಿ ತುಂಬಾ ದಿನಗಳವರೆಗೆ ಫ್ರೆಶ್ ಆಗಿ ಇರುತ್ತವೆ. ಫ್ರಿಡ್ಜ್ ಒರೆಸುವ ನೀರಿಗೆ ಸ್ವಲ್ಪ ಬೇಕಿಂಗ್ ಸೋಡಾವನ್ನ ಹಾಕಿ ಒರೆಸುವುದರಿಂದ ಪಳಪಳನೆ ಹೊಳೆಯುತ್ತದೆ ಹಾಗೂ ದುರ್ವಾಸನೆಯೂ ಸಹ ಕಡಿಮೆಯಾಗುತ್ತದೆ. ಇಡ್ಲಿಯನ್ನ ತಯಾರಿಸುವಾಗ ಇಡ್ಲಿಗಳು ಮೃದುವಾಗಿ ಮಲ್ಲಿಗೆ ಹೂವಿನಂತೆ ಆಗಬೇಕು ಎಂದರೆ ಉದ್ದಿನ ಬೇಳೆ ಜೊತೆ ಸ್ವಲ್ಪ ಸಾಬೂದಾನ ಹಾಕಿ ರುಬ್ಬುವುದರಿಂದ ಇಡ್ಲಿ ಮೃದುವಾಗಿ ಹೂವಿನಂತೆ ಆಗುತ್ತವೆ. ಅಕ್ಕಿ ಬೂಸ್ಟ್ ಹಿಡಿಯದಿರಲು ಅಕ್ಕಿಯ ಡಬ್ಬದಲ್ಲಿ 1-2 ಕಡ್ಡಿ ಕರಿಬೇವಿನ ಎಲೆಗಳನ್ನು ಹಾಕುವುದರಿಂದ ಅಕ್ಕಿ ಬೂಸ್ಟ್ ಹಿಡಿಯುವುದಿಲ್ಲ.
ಸಕ್ಕರೆ ಡಬ್ಬಿಯಲ್ಲಿ 4-5 ಲವಂಗವನ್ನು ಹಾಕಿ ಇಡುವುದರಿಂದ ಸಕ್ಕರೆ ಡಬ್ಬಿಗೆ ಇರುವೆ ಹತ್ತುವುದಿಲ್ಲ. ವಾಷಿಂಗ್ ಮಷೀನ್ಗೆ 2 ಹೋಳು ನಿಂಬೆಹಣ್ಣು, ಸ್ವಲ್ಪ ಅಡಿಗೆ ಸೋಡಾ ಹಾಗೂ ನೀವು ಬಳಸುವ ಯಾವುದಾದರೂ ಶಾಂಪೂವನ್ನು ಹಾಕಿ ವಾಷಿಂಗ್ ಮಷೀನ್ ಆನ್ ಮಾಡುವುದರಿಂದ ಬೇಗ ಸ್ವಚ್ಛವಾಗುತ್ತದೆ. ಆಲೂಗಡ್ಡೆಯನ್ನು ಬೇಯಿಸುವಾಗ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸುವುದರಿಂದ ಸಿಪ್ಪೆಯನ್ನು ಸುಲಭವಾಗಿ ಬಿಡಿಸಬಹುದು. ಮಾಂಸ ಬೇಯಿಸುವಾಗ ಅದಕ್ಕೆ ಸ್ವಲ್ಪ ನಿಂಬೆ ರಸವನ್ನು ಹಾಕಿ ಬೇಯಿಸಿದರೆ ಬೇಗ ಬೇಯುತ್ತದೆ. ಫ್ರಿಡ್ಜ್ನಲ್ಲಿ ಇಟ್ಟ ತರಕಾರಿಗಳು ಫ್ರೆಶ್ ಆಗಿ ಇರಲು ಒಂದು ಡಬ್ಬದಲ್ಲಿ ತರಕಾರಿಯನ್ನ ಹಾಕಿ ಕೆಳಗೆ ಮತ್ತು ಮೇಲೆ ಟಿಶ್ಯೂ ಪೇಪರ್ ಇಡುವುದರಿಂದ ತರಕಾರಿ ಫ್ರೆಶ್ ಆಗಿ ಇರುತ್ತವೆ. ಅಕ್ಕಿ ಬೂಸ್ಟ್ ಹಿಡಿಯೋದಿರಲು ಅಕ್ಕಿಯ ಡಬ್ಬದಲ್ಲಿ 1-2 ಕಡ್ಡಿ ಕರಿಬೇವಿನ ಎಲೆಗಳನ್ನು ಹಾಕುವುದರಿಂದ ಅಕ್ಕಿ ಬೂಸ್ಟ್ ಹಿಡಿಯುವುದಿಲ್ಲ. ಸಕ್ಕರೆ ಡಬ್ಬಿಯಲ್ಲಿ 4-5 ಲವಂಗವನ್ನು ಹಾಕಿ ಇಡುವುದರಿಂದ ಸಕ್ಕರೆ ಡಬ್ಬಿಗೆ ಇರುವೆಗಳು ಹತ್ತುವುದಿಲ್ಲ. ಏಲಕ್ಕಿಯನ್ನ ಬಳಸಿದರೆ ಅದರ ಸಿಪ್ಪೆಯನ್ನ ಎಸೆಯುವ ಬದಲು ಅದನ್ನ ಟೀ ಡಬ್ಬದಲ್ಲಿ ಹಾಕಿಟ್ಟರೆ ಟೀ ಮಾಡುವಾಗ ಅದನ್ನ ಬಳಸಬಹುದು. ರುಚಿ ಹೆಚ್ಚಾಗುತ್ತದೆ. ಅನ್ನ ಮಾಡುವಾಗ ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನ ಹಾಕುವುದರಿಂದ ಅನ್ನ ಮೃದುವಾಗುತ್ತದೆ, ಜೊತೆಗೆ ಬೇಗ ಬೇಯುತ್ತದೆ. ಉಪ್ಪಿನ ಡಬ್ಬದಲ್ಲಿ 1-2 ಒಣಮೆಣಸಿನಕಾಯಿಯನ್ನ ಹಾಕುವುದರಿಂದ ಉಪ್ಪು ನೀರು ಬಿಡುವುದಿಲ್ಲ. ಸ್ನೇಹಿತರೆ, ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.